ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿದ್ದರಿಂದ ನನಗೆ ರೋಸಸ್ ಬೊಕೆಟ್ಸ್ ಆರ್ಡರ್ ಸಿಕ್ತು. ಅದನ್ನು ತೊಗೊಂಡು ಇಷ್ಟರಷ್ಟಾಗಿರೋ ಬಸ್ ಹತ್ಕೊಂಡು ನಾನು ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದಮೇಲೆ ಸಡನ್ ಆಗಿ ಒಂದು ಆರ್ಡರ್ ಪ್ಲೇಸ್ ಆಯಿತು. ಅದಕ್ಕೆ ನಾವಿಬ್ಬರು ಅದನ್ನು ಕುತ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡ್ವಿ. ಕಾಲೇಜಿಗೆ ಬಂದರೆ ಅಕ್ಷು ಮತ್ತು ಸಂಜು ಗ್ರೌಂಡಲ್ಲಿ ನಿಂತ್ಕೊಂಡು ಹಿಂಗೆ ಆಡ್ತಾಯಿದ್ರು. ಅಕ್ಷುನ ವ್ಯಾಲೆಂಟೈನ್ಸ್ ಡೇ ಜೋರ ಅಂತ ಕೇಳಿದ್ಕೆ ಹಿಂಗೆ ಹೇಳಿದ್ಲು. ನಾವು ಏನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಲ್ಲ. ಆಯ್ತು, ಆಮೇಲೆ ಒಂದೇ ಥರ ಹಾಕೊಂಡು ಬಂದಿದ್ವಿ. ಏನಂತೀಯ? ಕೋಇನ್ಸಿಡೆನ್ಸ್. ನಮ್ಮದು ಒಂದು ಬಾಳು ತೀರೋಗಿರೋದಕ್ಕೆ ಗ್ರ್ಯಾಂಡಾಗಿ ರೆಡಿ ಆಗ್ಬಿಟ್ಟು ಬಂದಿದ್ವಿ. ಕೀರ್ತಿ NSS ಕ್ಯಾಂಪ್ಗೆ ಹೋಗಿದ್ರಿಂದ ಒಂದು ವಾರದಿಂದ ಮೀಟ್ ಮಾಡಿರಲಿಲ್ಲ. ಇವತ್ತು ಸಿಕ್ಕಿದ್ಲು ಅಂತ ಮಾತಾಡ್ಸಿದ್ರೆ ಈ ಥರ ಬೈದ್ಬಿಟ್ಲು. ಮತ್ತೆ ಇನ್ನೊಂದು ಕಿಟ್ಕೆಟ್ ಬೊಕೆಟ್ ಆರ್ಡರ್ ಇತ್ತು, ಅದನ್ನ ಕುತ್ಕೊಂಡು ಮಾಡ್ಕೊಂಡ್ವಿ. ಆಮೇಲೆ ವಿ ಮಾರ್ಟಲ್ಲಿ ಏನೋ ಪರ್ಚೇಸ್ ಮಾಡಬೇಕಿತ್ತು, ಅದಕ್ಕೆ ನಾವುಗಳು ವಿ ಮಾರ್ಟಿಗೆ ಬಂದ್ವಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿದ್ರಿಂದ ಎಲ್ಲರೂ ಅವ್ರವ್ರ ಪಾರ್ಟ್ನರ್ ಜೊತೆ ಸುತ್ತಾಡ್ತಿದ್ರೆ ನಾವುಗಳು ಮಾತ್ರ ನಾವೇ ಸುತ್ತಾಡ್ತಾ ಇದ್ವಿ. ಆಮೇಲೆ ಬೋರ್ ಆಗ್ತಿತ್ತು ಅಂತ ಏನಾದರೂ ತಿನ್ನಬೇಕು ಅಂದ್ಕೊಂಡು ಮಾಯೋ ಟೌನಿಗೆ ಬಂದ್ವಿ. ನಮ್ಮ ಸಂಜುಗೆ ಅಷ್ಟು ಚೆನ್ನಾಗಿ ಕಿಟ್ಕೆಟ್ ಬೊಕೆಟ್ ಮಾಡಿಕೊಟ್ರೆ ಅವಳು ನನ್ನ ಮುಂದೆನೇ ಕೂತ್ಕೊಂಡು ನಾನು ಮಾಡಿರೋದನ್ನ ಇಷ್ಟು ಮಟ್ಟಕ್ಕೆ ಚಿಂದಿ ಮಾಡಿಬಿಟ್ಲು. ಪಿಜ್ಜಾನ ಇಷ್ಟು ಮಟ್ಟಕ್ಕೂ ತಿನ್ಬೋದು ಅಂತ ನನಗೆ ಸಂಜು ನೋಡಿದ್ಮೇಲೆ ಗೊತ್ತಾಗಿದ್ದು. ನಾನು ಬೊಕ್ಕೆಗಾಗಿದ್ದ ಸ್ಟಿಕ್ಸ್ನೆಲ್ಲ ತಗೊಂಡು ಈ ಸಂಜು ಚಾಪ್ ಸ್ಟಿಕ್ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ತಿಂತಾ ಇದ್ಲು. ನಮ್ಮ ಅಕ್ಷು ಚೆನ್ನಾಗೇ ಇರ್ತಾಳೆ, ಆದರೆ ಏನಾದರೂ ತಿಂದಮೇಲೆ ಈ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಲೋ ಅಮ್ಮ. ಆಮೇಲೆ ತಗೊಂಡಿದ್ದೆಲ್ಲ ಒಂಚೂರು ಬಿಡ್ದಂಗೆ ತಿಂದು ಮುಗಿಸಿ ಬಿಲ್ ಪೇ ಮಾಡಿ ಇವ್ರಿಗೆಲ್ಲ ಬಾಯ್ ಹೇಳಿ ನನ್ನ ಮನೆಗೆ ಬಂದೆ. ಆಮೇಲೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ನಮ್ಮ ಅಮ್ಮಂಗೆ ಕೇಕ್ ತೊಗೊಂಡೋಗಿ ಕೊಟ್ಟರೆ ನಮ್ಮಮ್ಮ ಹಿಂಗೆ ಅಂದ್ಬಿಡ್ತು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಲ್ಲ ಅನ್ರೆಸ್ಪೆಕ್ಟು. ಅಮ್ಮ ಖುಷಿಯಾಗಿ ನೋಡು, ಇಲ್ಲೋಡು. ನಂಗಂತೂ ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ, ಅದಕ್ಕೆ ನಮ್ಮಮ್ಮ ಕಟ್ ಮಾಡೋದು ಲೇಟ್ ಆಗುತ್ತೆ ಅಂತ ನಾನೇ ಕಟ್ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟೆ ಅಷ್ಟೇ.